ಸ್ನೇಹಿತರೆ, ನವರಾತ್ರಿಯ 9 ದಿನಗಳು ಅಂಬಾಭವಾನಿಯ 9 ರೂಪಗಳನ್ನು 9 ದಿನಗಳ ಕಾಲ ಪೂಜಾ ವಿಧಾನ ಕುರಿತು ವಿವರವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿಯ 9 ದಿನಗಳ ಕಾಲ ಶ್ರದ್ಧೆ ಭಕ್ತಿಯಿಂದ ದೇವಿಯ ಪೂಜೆ ಮಾಡಿದರೆ ನಿಮ್ಮ ಕಷ್ಟ ತೊಂದರೆಗಳು ದೂರವಾಗುತ್ತದೆ. ಅದಕ್ಕಾಗಿ ಈ ವಿಡಿಯೋ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಮೊದಲನೆಯ ದಿನ ದೇವಿಯ 9 ರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ. ದೇವಿಯ ಶುದ್ಧ ರೂಪವಾಗಿರುವ ಶೈಲಪುತ್ರಿ ನಿಸರ್ಗದ ಮಾತೆ ಎಂದೇ ಪರಿಗಣಿತ. ಗೂಳಿಯ ಮೇಲೆ ಕುಳಿತಿರುವ ದೇವಿಗೆ ಸತಿ, ಭವಾನಿ, ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರು ಇವೆ. ಬ್ರಹ್ಮಚಾರಿಣಿ. ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ದೈಹಿಕ ಅಂಶವನ್ನು ಮೈಗೂಡಿಸಿಕೊಂಡು ಮೋಕ್ಷಕ್ಕೆ ತೋರುವ ಮಾತೆ ಈ ಬ್ರಹ್ಮಚಾರಿಣಿ. ಶಾಂತಿ, ಸಮೃದ್ಧಿ, ವೈವಾಹಿಕ ಸುಖವನ್ನು ಭಕ್ತರಿಗೆ ದೇವಿ ನೀಡುತ್ತಾಳೆ. ಚಂದ್ರಘಂಟ. ದುರ್ಗೆಯ 3ನೇ ರೂಪ ಚಂದ್ರಘಂಟ. ತನ್ನ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವ ಮಾತೆ ಶಾಂತಿಪ್ರಿಯೆ. ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿ ಈ ದೇವಿಗಿದೆ. ಕುಷ್ಮಾಂಡ. ದುರ್ಗೆಯ 4ನೇ ರೂಪ ಕುಷ್ಮಾಂಡ. ವಿಶ್ವದ ರಚನೆಕಾರರು ಎಂಬುದಾಗಿ ಈ ರೂಪದಲ್ಲಿ ತಾಯಿಯನ್ನು ನಂಬಲಾಗುತ್ತದೆ. ಮಾತೆಯ ಕೈಯಿಂದ ಹೊರಬರುವ ಬೆಳಕು ನಮ್ಮ ಕಷ್ಟಗಳನ್ನು ದೂರವಿರಿಸುತ್ತದೆ. ದೇವಿಯ ವಾಹನ ಸಿಂಹವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಿಷ್ಠಗೊಳಿಸುತ್ತದೆ. ಸ್ಕಂದಮಾತ. ದುರ್ಗೆಯ 5ನೇ ರೂಪ ಸ್ಕಂದಮಾತ. ಬಲಗೈಯಲ್ಲಿ ಕಾರ್ತಿಕೆಯನ್ನು ಎತ್ತಿಕೊಂಡಿದ್ದರಿಂದ ಕಾರ್ತಿಕೇಯನ ತಾಯಿ ಎಂಬ ಹೆಸರು ಬಂದಿದೆ. ಭಕ್ತರನ್ನು ಹರಸುತ್ತಾಳೆ ಈ ದೇವಿ. ಕಾತ್ಯಾಯಿನಿ. ಕಾತ್ಯಾಯಿನಿ ಮಾತೆಯನ್ನು ಶಕ್ತಿ, ಸ್ಥೈರ್ಯದ ದೇವತೆ ಎಂದು ಕರೆಯುತ್ತಾರೆ. ಭಯವನ್ನು ಹೋಗಲಾಡಿಸುವಲ್ಲಿ ಕಾತ್ಯಾಯಿನಿ ಮಾತೆ ಪೂಜನೀಯವಾಗಿದ್ದಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನೆಲೆಗೊಳಿಸುವುದಕ್ಕಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾಳರಾತ್ರಿ. ಮಹಾಮಾಯ ಕಾಳರಾತ್ರಿ ದುರ್ಗೆಯ 7ನೆಯ ರೂಪವಾಗಿದೆ. ಕಾಳರಾತ್ರಿ ಮಹಾಮಾಯ ಎಂಬ ಹೆಸರು ದೇವರಿಗಿದೆ. ಅವಳನ್ನು ಶುಭಕರಿ ಎಂದು ಕರೆಯುತ್ತಾರೆ. ಅವಳು ದೇವತೆ ಮಹಾಕಾಳಿಯನ್ನು ಹೋಲುತ್ತಾಳೆ. ಮಹಾಗೌರಿ. ಮಹಾಗೌರಿ ದೇವಿಯ 8ನೇ ರೂಪ. ಅವಳ ಪ್ರಕಾಶಮಾನವಾದ ದೇಹದಿಂದ ದೇವಿಗೆ ಈ ಹೆಸರು ಬಂದಿದೆ. ಪಾಪಗಳನ್ನು ಭಕ್ತರಿಂದ ಗೌರಿ ತೊಡೆದು ಹಾಕುತ್ತಾಳೆ. ದೇವಿಯ 9ನೇ ರೂಪವಾಗಿದೆ ಸಿದ್ಧದಾತಿ. ಅವಳ ಹೆಸರೇ ಸೂಚಿಸುವಂತೆ ಅಲೌಕಿಕ ಶಕ್ತಿಯನ್ನು ಅತ್ಯುತ್ತಮವಾಗಿ ಪೂಜಿಸಲಾಗುತ್ತದೆ. ಕಮಲದ ಮೇಲೆ ಕುಳಿತು ಆಕೆಯು ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.